ಆಕಾಶವಾಣಿ ಬಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್. ಇನ್ನೊಂದು ಗಿರಿಶಿಖರ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ಸುಂದರವಾಗಿರ್ತಕ್ಕಂಥದ್ದು, ಅದು ಕೆಮ್ಮಣ್ಣುಗುಂಡಿ. ಈ ಕೆಮ್ಮಣ್ಣುಗುಂಡೆ ತರೀಕೆರೆ ತಾಲೂಕಿನ ಒಂದು ಸುಂದರವಾಗಿರ್ತಕ್ಕಂಥ ಗಿರಿಧಾಮ. ಸಮುದ್ರ ಮಟ್ಟದಿಂದ 1434 ಅಡಿಗಳ ಎತ್ತರದಲ್ಲಿ ಇರ್ತಕ್ಕಂಥ ಈ ಗಿರಿಧಾಮ ಲೋಕ ಪ್ರಸಿದ್ಧಿಯಾಗಿದೆ. ಯಾಕೆ ಲೋಕ ಪ್ರಸಿದ್ಧಿಯಾಗಿದೆ ಅಂತಂದರೆ, ಇದನ್ನು ಬಡವರ ಊಟಿ ಅಂತ ಕರೀತಾರೆ. ಯಾಕೆಂದರೆ ಯಾರು ಬೇಕಾದರೂ ಇಲ್ಲಿ ಸಲೀಸ ಹೋಗಿ ನೋಡ್ಕೊಂಡು ಬರ್ಬೋದು, ಅಲ್ಲಿನ ಸೌಂದರ್ಯವನ್ನು ಸವಿಯಬೋದು. ಹಾಗಾಗಿ ಇದನ್ನು ಬಡವರ ಊಟಿ ಅಂತಲೂ ಸಹ ಕರೀತಾರೆ. ಇಲ್ಲಿ ಕಬ್ಬಿಣದ ಅದಿರು ಸಹ ಇಲ್ಲಿ ಸಿಗುತ್ತೆ. ಇಲ್ಲಿ ಆ ಕಬ್ಬಿಣದ ಅದಿರಿನಿಂದ ಕೂಡಿದ ಕೆಂಪು ಮಣ್ಣಿರೋದ್ರಿಂದ ಇದನ್ನು ಕೆಮ್ಮಣ್ಣುಗುಂಡಿ ಅಂತ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರು ಇದೆ, ಅದನ್ನು ಶ್ರೀ ಕೃಷ್ಣರಾಜೇಂದ್ರ ಗಿರಿಧಾಮ ಅಂತ ಕರೀತಾರೆ. ಯಾಕೆ ಕೃಷ್ಣರಾಜೇಂದ್ರ ಗಿರಿಧಾಮ ಅಂತ ಕರೀತಾರೆ ಅಂದರೆ, ಹಿಂದೆ ನಮ್ಮ ಮೈಸೂರು ರಾಜ್ಯವನ್ನು ಆಳ್ತಾ ಇದ್ದ ನಾಲ್ಮಡಿ ಕೃಷ್ಣರಾಜ ಒಡೆಯರವರು ಬೇಸಿಗೆ ಕಾಲದಲ್ಲಿ ಇಲ್ಲಿ ಬಂದು ಇಲ್ಲಿನ ತಂಪಾದ ವಾತಾವರಣದಲ್ಲಿ ಕೆಲ ಕಾಲ ನೆಲೆಸ್ತಾ ಇದ್ದರು. ಹೀಗಾಗಿ ಅದಕ್ಕೆ ಅವರ ಹೆಸರನ್ನು ಇಡಲಾಗಿದೆ. ಕೆಮ್ಮಣ್ಣುಗುಂಡಿಯ ವಿಶೇಷತೆ ಅಂದರೆ, ಇದು ಚಾರಣಿಗರಿಗೆ ಮತ್ತು ನೈಸರ್ಗಿಕ ಛಾಯಾಚಿತ್ರ ತೆಗೆಯುವವರಿಗೆ, ಅಂದರೆ ಛಾಯಾಚಿತ್ರಗಾರರಿಗೆ ಅತ್ಯಂತ ಮುದ ನೀಡುವ ತಾಣ ಇದು. ಇಲ್ಲಿ ಸುಂದರ ಉದ್ಯಾನವನಗಳಿದೆ, ದಟ್ಟವಾದ ಹಸಿರು ಕಾಡುಗಳಿದೆ, ತಂಪಾದ ವಾತಾವರಣ ಇದೆ. ಇವು ಎಲ್ಲರನ್ನೂ ಸಹ ನೋಡ್ತಾ ಇದ್ದಾಗಲೇ ಎಲ್ಲರನ್ನೂ ಆಕರ್ಷಿಸುತ್ತೆ. ಪಶ್ಚಿಮ ಘಟ್ಟದ ಈ ಸುಂದರ ತಾಣ ಚಿಕ್ಕಮಗಳೂರಿನಿಂದ 60 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಬೆಂಗಳೂರಿನಿಂದ 250 ಕಿಲೋಮೀಟರ್ ದೂರದಲ್ಲಿದೆ. ಹತ್ತಿರದ ರೈಲು ನಿಲ್ದಾಣ ಅಂದರೆ ತರೀಕೆರೆ. ಅಲ್ಲಿಗೆ ಬೆಂಗಳೂರಿನಿಂದ ಬಂದು ಅಲ್ಲಿಂದ ವಾಹನದಲ್ಲಿ ಕೆಮ್ಮಣ್ಣುಗುಂಡಿಗೆ ತೆರಳಬಹುದು. ಕೆಮ್ಮಣ್ಣುಗುಂಡಿಯಲ್ಲಿ ಉಳಿಯೋದಕ್ಕೆ ವ್ಯವಸ್ಥೆ ಇದೆ. ಹಸಿರು ಗಿಡಗಳ ನಡುವೆ ನಿರ್ಮಿಸಿರುವ ಕುಟೀರಗಳು ನಲ್ಲಿ ಉಳಿಯೋದಕ್ಕೆ ನಮಗೆ ತುಂಬ ಸಂತೋಷವನ್ನು ಕೊಡ್ತಕ್ಕಂತಹ ತಾಣ ಆಗಿದೆ ಅದು. ಇಲ್ಲಿನ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳಿದಾವೆ ಕೆಲವೆಲ್ಲ. ಅದರಲ್ಲಿ ಹೆಬ್ಬೆ ಜಲಪಾತ, ಉದ್ಯಾನವನಗಳು ಮತ್ತು ಝಡ್ ಪಾಯಿಂಟ್. ಕೆಮ್ಮಣ್ಣುಗುಂಡಿಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಈ ಹೆಬ್ಬೆ ಜಲಪಾತ ಇದೆ. ಈ ಹೆಬ್ಬೆ ಜಲಪಾತದ ಬಗ್ಗೆ ಆಮೇಲೆ ನಾವು ಜಲಪಾತದ ಬಂದಾಗ ಅದರ ಬಗ್ಗೆ ವಿವರಣೆಯನ್ನು ನಾನು ಹೇಳ್ತೀನಿ. ಇಲ್ಲಿನ ನೀರು ಔಷಧೀಯ ಗುಣಗಳನ್ನು ಹೊಂದಿರೋದ್ರಿಂದ ಇಲ್ಲಿ ಬಂದು ಅಲ್ಲಿ ಸ್ನಾನವನ್ನು ಮಾಡ್ತಕ್ಕಂಥ ಒಂದು ಪರಿಪಾಠವನ್ನು ಜನ ಮಾಡ್ಕೊಂಡಿದ್ದಾರೆ. ಪ್ರಕೃತಿ ಸೌಂದರ್ಯದಿಂದ ಇದು ಹೆಸರು ಆಗಿರೋದ್ರಿಂದ ಇಲ್ಲಿ ಸಿನಿಮಾ ತೆಗೆಯೋದಕ್ಕೆ ಅತ್ಯಂತ ಸೂಕ್ತ ಸ್ಥಳ ಆಗಿರೋದ್ರಿಂದ ಅನೇಕ ಚಲನಚಿತ್ರಗಳ ಚಿತ್ರೀಕರಣನೂ ಸಹ ಈ ಕೆಮ್ಮಣ್ಣುಗುಂಡಿಯಲ್ಲಿ ನಡೆದಿದೆ. ಇಲ್ಲಿಂದ ಭದ್ರಾವತಿಯ ಕಬ್ಬಿಣ ಕಾರ್ಖಾನೆಗೆ ಕಬ್ಬಿಣದಾದರೂ ಹಿಂದೆ ಒಂದು ಕಾಲದಲ್ಲಿ ಸರಬರಾಜು ಆಗ್ತಾ ಇತ್ತು. ಇಲ್ಲಿ ಒಂದು ರಾಜಭವನ ಅಂತ ಒಂದು ಅತಿಥಿ ಗೃಹ ಇದೆ. ಅಲ್ಲಿಂದ ನಾವು ನೋಡಿದರೆ ಸುತ್ತಲಿನ ಗಿರಿಶಿಖರಗಳು ಬಹಳ ಸೊಗಸಾಗಿ ಕಾಣುತ್ತೆ. ಅಲ್ಲದೆ ಅಲ್ಲಿಂದ ಸೂರ್ಯಾಸ್ತವನ್ನು ಸಹ ನಾವು ವೀಕ್ಷಿಸಬಹುದಾಗಿದೆ. ತೋಟಗಾರಿಕೆ ಇಲಾಖೆಯವರು ಇಲ್ಲೊಂದು ಗುಲಾಬಿ ಹೂತೋಟವನ್ನು ಬೆಳೆಸಿದ್ದಾರೆ. ಇಲ್ಲಿರುವ ಜಡ್ ಪಾಯಿಂಟ್ ಕೆಮ್ಮಣ್ಣುಗುಂಡಿಯಿಂದ ಬೆಟ್ಟದ ದಾರಿಯಲ್ಲಿರುವ 30 ನಿಮಿಷಗಳಲ್ಲಿ ಸಾಗಬಹುದಾದ ಒಂದು ಸ್ಥಳ. ಅಲ್ಲಿಂದನೂ ಸಹ ಸೂರ್ಯಾಸ್ತವನ್ನು ನಾವು ನೋಡ್ಬೋದು. ಇಲ್ಲಿ ಮತ್ತೊಂದು ಜಲಪಾತ ಇದೆ, ಅದಕ್ಕೆ ಶಾಂತಿ ಜಲಪಾತ ಅಂತ ಕರೀತಾರೆ. ಇದು ಎತ್ತರದ ಬೆಟ್ಟದಿಂದ ರಭಸದಿಂದ ಬೀಳುವ ನೀರನ್ನು ನೋಡ್ತಾ ಇದ್ದರೆ ನಮಗೆ ಏನೋ ಒಂದು ರೀತಿಯ ಸಂಭ್ರಮ ಉಂಟಾಗುತ್ತೆ. ಅಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಜಲಪಾತ ಇದು. ಅಲ್ಲಿಂದ ಕಾಣುವ ಕಡಿಮೆಗಳು, ಹಸಿರಾದ ಕಾಡುಗಳು ನೋಡುಗರನ್ನು ವಿಸ್ಮಯಗೊಳಿಸ್ತಕ್ಕಂಥ ಒಂದು ದೃಶ್ಯವನ್ನು ನಾವು ನೋಡ್ಬೋದಲ್ಲಿ. ಕೆಮ್ಮಣ್ಣುಗುಂಡಿಯನ್ನು ಬಡವರ ಊಟಿ ಅಂತ ಈಗಾಗಲೇ ಹೇಳಿದೆ ಕರೆತಾರೆ ಅಂತ. ಯಾಕೆ ಅಂತಂದರೆ ಯಾರು ಬೇಕಾದರೂ ಇಲ್ಲಿ ಸಲೀಸಾಗಿ ಬರ್ಬೋದು. ಹಸಿರು ತುಂಬಿದ ವಾತಾವರಣದಲ್ಲಿ ಫ್ಲವರ್ ಪಾರ್ಕ್ ಇದೆ, ರಾಕ್ ಗಾರ್ಡನ್ ಇದೆ. ಪ್ರವಾಸಿಗರಿಗೆ ವಿಸ್ಮಯ ಲೋಕವನ್ನೇ ತೆರೆದಿಡುತ್ತೆ. ಇಲ್ಲಿ ವಾಸ್ತವ್ಯ ಮಾಡಲು ಮತ್ತು ಹೆಚ್ಚಿನ ವಿವರಗಳಿಗೆ ಪ್ರವಾಸಿಗರು ಅವರನ್ನು ಸಂಪರ್ಕ ಮಾಡಿದರೆ ಅವರು ನಮಗೆ ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ, ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಅದು ಹೀಗಿದೆ ಅವರ ವಿಳಾಸ. ಶ್ರೀ ರಜನೀಕಾಂತ್, ವ್ಯವಸ್ಥಾಪಕರು, ಕೆಮ್ಮಣ್ಣುಗುಂಡಿ ಗಿರಿಧಾಮ. ಅವರ ಮೊಬೈಲ್ ಸಂಖ್ಯೆ 944 959 7893. ಅವ್ರನ್ನ ಸಂಪರ್ಕಿಸಿದರೆ ಅವರು ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನೀಡುತ್ತಾರೆ. ಅವರ ವಿಳಾಸ ಮತ್ತೆ ಇನ್ನೊಂದು ಸರಿ ಹೇಳ್ತೇನೆ. ಶ್ರೀ ರಜನೀಕಾಂತ್, ವ್ಯವಸ್ಥಾಪಕರು, ಕೆಮ್ಮಣ್ಣುಗುಂಡಿ ಗಿರಿಧಾಮ. ಮೊಬೈಲ್ ನಂಬರ್ 944 959 7883. ಅವ್ರನ್ನ ಸಂಪರ್ಕಿಸೋದಕ್ಕೆ ಅವಕಾಶ ಇದೆ. ಇನ್ನು
ಇನ್ನೊಂದು ಬೆಟ್ಟ, ಬಹಳ ಸುಂದರವಾಗಿರ್ತಕ್ಕಂಥ ಬೆಟ್ಟ, ಬಹಳ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಬೆಟ್ಟ ಇದೆ. ಅದನ್ನು ದೇವಿರಮ್ಮನ ಬೆಟ್ಟ ಅಂತ ಕರೀತಾರೆ. ಚಿಕ್ಕಮಗಳೂರು ಬಳಿ ಮಲ್ಲೇನಹಳ್ಳಿ ಅಂತ ಇದೆ. ಆ ಮಲ್ಲೇನಹಳ್ಳಿ ಸಮೀಪದಲ್ಲಿ ಬಿಂಡಿಗೆ ಅಂತ ಒಂದು ಗ್ರಾಮ ಇದೆ. ಆ ಬಿಂಡಿಗೆ ಗ್ರಾಮದಲ್ಲಿ ಒಂದು ಬೆಟ್ಟ ಇದೆ, ಅದಕ್ಕೆ ದೇವಿರಮ್ಮನ ಬೆಟ್ಟ ಅಂತ ಕರೀತಾರೆ. ಇದ್ರ ವಿಶೇಷ ಏನು ಅಂತಂದರೆ, ಇಲ್ಲಿ ಒಂದು ದೇವಿರಮ್ಮನ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ವರ್ಷಕ್ಕೊಮ್ಮೆ ಮಾತ್ರ ಜನ ಅಲ್ಲಿ ಹೋಗಿ ದೇವಿರಮ್ಮನ ದರ್ಶನವನ್ನು ಮಾಡ್ಬೋದು. ಅವತ್ತು ಜಾತ್ರೆ ನಡೆಯುತ್ತೆ. ಇದು ವರ್ಷಕ್ಕೊಂದೇ ದಿವಸ. ಯಾವಾಗ ಅಂದರೆ ನರಕ ಚತುರ್ದಶಿ ಎಂದು, ದೀಪಾವಳಿಯ ಸಂದರ್ಭದಲ್ಲಿ ಬರ್ತಕ್ಕಂಥ ನರಕ ಚತುರ್ದಶಿಯಲ್ಲಿ ಇಲ್ಲಿ ಭಕ್ತರು ಬಂದು ದೇವಿಯ ದರ್ಶನವನ್ನು ಮಾಡಬಹುದಾಗಿದೆ. ಹೀಗಾಗಿ ದೇವಿರಮ್ಮನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ, ಸಹಸ್ರಾರು ಜನ ಈ ಬೆಟ್ಟವನ್ನು ಬರಿಗಾಲಲ್ಲಿ ಹತ್ತಕ್ಕಂಥ ಒಂದು ಪರಿಪಾಠವನ್ನು ಬೆಳೆಸ್ಕೊಂಡಿದ್ದಾರೆ. ಅಂದು ಇಡೀ ಬೆಟ್ಟ ಭಕ್ತರಿಂದ ತುಂಬಿ ಹೋಗಿರುತ್ತೆ. ಬೆಟ್ಟ ಹತ್ತಲು 5 ಮಾರ್ಗ ಇದೆ. ಆ ಮಾರ್ಗಗಳಲ್ಲಿಯೇ ಭಕ್ತರು ಸಾಗುವ ದೃಶ್ಯ ಮನೋಹರವಾಗಿರುತ್ತೆ. ಹಿಂದಿನ ರಾತ್ರಿಯಿಂದನೇ ಭಕ್ತರು ಬೆಟ್ಟವನ್ನು ಏರಿ ಮರುದಿನ ನಸುಕಿನಲ್ಲಿಯೇ ತಾಯಿ ದೇವಿರಮ್ಮನ ದರ್ಶನ ಪಡೆದು ಕೃತಾರ್ಥರಾಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಈ ದೇವಿಯನ್ನು ತಾಯಿ ಚಾಮುಂಡೇಶ್ವರಿ ಅಂತಲೂ ಸಹ ಕರೀತಾರೆ. ಈ ದೇವಿಯ ಸನ್ನಿಧಿಗೆ ಬರುವವರು ಒಂದು ಸೌದೆ, ಆಮೇಲೆ ಸೀರೆ, ರವಿಕೆ ಎಲ್ಲ ತಂದಿರ್ತಾರೆ. ಅದನ್ನು ಭಕ್ತರು ತಂದ ವಸ್ತುಗಳನ್ನು ಗುಡ್ಡೆ ಹಾಕಿ ಅದಕ್ಕೆ ಬೆಂಕಿ ಹಚ್ತಾರೆ. ಅದೇ ದೇವರಿಗೆ ಸಲ್ಲಿಸ್ತಕ್ಕಂಥ ಒಂದು ಕಾಣಿಕೆ ಅದು. ಆ ಬೆಂಕಿಗೆ ಆರತಿ ಮಾಡಿ ಸಂಭ್ರಮವನ್ನು ಪಡ್ತಾರೆ. ಕಡಿದಾದ ಪ್ರದೇಶದಲ್ಲಿ ಭಕ್ತರಿಗೆ ನೆರವಾಗೋದಕ್ಕೆ ಆಗ ಪೊಲೀಸ್ನರು, ಅಗ್ನಿಶಾಮಕ ದಳದವರು ಸಿದ್ಧರಾಗಿರ್ತಾರೆ. ಬಂದ ಭಕ್ತರಿಗೆ ಆ ದಿನ ಪ್ರಸಾದ ವ್ಯವಸ್ಥೆ ಸಹ ಮಾಡಲಾಗುತ್ತೆ. ಇದು ಸುಮಾರು 3800 ಅಡಿ ಎತ್ತರದಲ್ಲಿದ್ದು ಪಿರಮಿಡ್ ಆಕಾರದಲ್ಲಿರ್ತಕ್ಕಂಥದ್ದು. ಚಿಕ್ಕಮಗಳೂರಿನಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಈ ಬೆಟ್ಟ ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾಗಿದೆ. ಮುಗಿಲನ್ನೇ ಮುತ್ತಿಕ್ಕುವ ಬೆಟ್ಟದ ತುದಿ ನೋಡೋದಕ್ಕೆ ಬಹಳ ಮನೋಹರವಾಗಿರ್ತಕ್ಕಂಥದ್ದು. ಅಂತಹ ಒಂದು ಬೆಟ್ಟವನ್ನು ನರಕ ಚತುರ್ದಶಿ ಎಂದು ಭೇಟಿ ಮಾಡಿದರೆ ನೋಡೋದಕ್ಕೆ ತುಂಬ ಸೊಗಸಾಗಿರುತ್ತೆ. ಇನ್ನು ಸೀತಾಳಯ್ಯನಗಿರಿ ಅಂತ ಒಂದು ಗಿರಿ ಇದೆ. ಚಿಕ್ಕಮಗಳೂರಿನ ಕೇವಲ 18 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಪ್ರವಾಸಿ ಧಾರ್ಮಿಕ ಸ್ಥಳ. ಇದು ಪ್ರವಾಸಿ ಸ್ಥಳನೂ ಹೌದು, ಧಾರ್ಮಿಕ ಸ್ಥಳನೂ ಹೌದು. ಮುಳ್ಳಯ್ಯನ ಗಿರಿಸಾಲಿನಲ್ಲೇ ಇರುವ ಈ ಸ್ಥಳದಲ್ಲಿ ಸೀತಾಳಯ್ಯನವರ ದೇವಾಲಯ ಇದೆ. ಇಲ್ಲಿಂದ ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬಹುದು. ಮುಳ್ಳಯ್ಯನಗಿರಿಗೆ ಹೋಗೋ ಪ್ರವಾಸಿಗರು ಮೊದಲು ಇಲ್ಲಿಗೆ ಭೇಟಿ ನೀಡಿ ಸೀತಾಳಯ್ಯನ ದರ್ಶನ ಪಡೆದು ಮುಂದೆ ಸಾಗ್ತಾರೆ. ಇಲ್ಲಿ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಇರೋದ್ರಿಂದ ಕೆಲವರು ಅಲ್ಲೇನೆ ತಮ್ಮ ವಾಹನಗಳನ್ನು ನಿಲ್ಲಿಸಿ ಅಲ್ಲಿಂದ ಚಾರಣವನ್ನು ಮಾಡ್ತಕ್ಕಂಥದ್ದು ಸಹ ನಾವು ಕಾಣ್ಬೋದು. ಸಮುದ್ರ ಮಟ್ಟದಿಂದ ಸುಮಾರು 5000 ಅಡಿ ಎತ್ತರದಲ್ಲಿರ್ತಕ್ಕಂಥ ಈ ತಾಣದಲ್ಲಿ ಇಲ್ಲೊಂದು ದೇವಸ್ಥಾನ, ಅದಕ್ಕೆ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ಅದನ್ನು ಸೀತಾಳಯ್ಯನ ದೇವಸ್ಥಾನ ಅಂತ ಅವರು ಕರೀತಾರೆ. ಯಾಕೆ ಸೀತಾಳಯ್ಯ ಅಂತ ಕರೀತಾರೆ ಅಂತಂದರೆ, ಆ ಶಿವಲಿಂಗ ಸದಾ ನೀರಿನಿಂದ ಆವೃತವಾಗಿರ್ತಕ್ಕಂಥದ್ದು. ಅದಕ್ಕೆ ಯಾವಾಗಲೂ ಸೀತಾ ಅಂದರೆ ತೇವಾಂಶದ ದೇವಾಲಯ ಇರೋದ್ರಿಂದ ಅದಕ್ಕೆ ಸೀತಾಳಯ್ಯನ ದೇವಸ್ಥಾನ ಅಂತ ಕರೀತಾರೆ. ಇದು ಈಶ್ವರನ ದೇವಸ್ಥಾನ. ಇದು ಇಲ್ಲಿ ಬಹಳ ಪವಿತ್ರವಾಗಿರ್ತಕ್ಕಂಥ ದೇವಸ್ಥಾನ ಆಗಿರೋದ್ರಿಂದ ಇದನ್ನು ದರ್ಶನ ಮಾಡಿಕೊಂಡು ಮುಂದೆ ಸಾಗ್ತಕ್ಕಂತಹ ಚಾರಣಿಗರನ್ನು ನಾವು ಪ್ರತಿನಿತ್ಯ ಅಲ್ಲಿ ನೋಡ್ಬೋದು. ಇಲ್ಲಿಂದ ಕಾಣ್ತಕ್ಕಂಥ ಹಚ್ಚ ಹಸಿರಿನ ಕಣಿವೆಗಳು, ಕಾಫಿ ತೋಟಗಳು ಮನಸೆಳೆಯುತ್ತೆ. ಇಲ್ಲಿನ ವಿಹಂಗಮ ನೋಟ ಎಂಥವರನ್ನಾದರೂ ಸಹ ಕೆಲ ಕಾಲ ನಿಂತು ನೋಡುವಂತೆ ಮಾಡುತ್ತೆ. ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ. ಬೆಳಗ್ಗೆ ಬೇಗ ಬಂದರೆ ಸೂರ್ಯೋದಯವನ್ನು ನೋಡ್ಬೋದು ಪೂರ್ವ ದಿಕ್ಕಿನಲ್ಲಿ, ಸಂಜೆ ಬಂದರೆ ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯಾಸ್ತ ಆಗ್ತಕ್ಕಂಥದ್ದನ್ನು ನೋಡ್ಬೋದು. ಎರಡನ್ನೂ ಒಂದೇ ಕಡೆ ನೋಡ್ತಕ್ಕಂಥ ಒಂದು ಸ್ಥಳ ಅಂತಂದರೆ ಸೀತಾಳಯ್ಯನಗಿರಿ. ಹೀಗಾಗಿ ಇಲ್ಲಿಂದ 3 ಕಿಲೋಮೀಟ್ರು ಮುಳ್ಳಯ್ಯನಗಿರಿ ಶಿಖರಕ್ಕೆ ಕೆಲವರು ಚಾರಣವನ್ನು ಸಹ ಮಾಡ್ತಾರೆ. ಅನೇಕ ವಿಶಿಷ್ಟವಾಗಿರ್ತಕ್ಕಂಥ ವನ್ಯಜೀವಿ ಮತ್ತು ಅಪರೂಪದ ಸಸ್ಯ ಸಂಪತ್ತನ್ನು ಇಲ್ಲಿ ನಾವು ಕಾಣ್ಬೋದು. ಇನ್ನು ಮುಂದಿನ ಒಂದು ಅತ್ಯಂತ ಸೊಗಸಾಗಿರ್ತಕ್ಕಂಥ ಹೆಚ್ಚು ಹೆಸರನ್ನು ಮಾಡಿರ್ತಕ್ಕಂಥ ಒಂದು ಗಿರಿ ಶಿಖರ ಅಂತಂದರೆ ಬಾಬಾ ಬುಡನ್ಗಿರಿ. ಇತ್ತೀಚೆಗೆ ಅದು ತುಂಬ ಹೆಸರನ್ನು ಗಳಿಸಿರ್ತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥ ಒಂದು ದೇವಾಲಯ ಇರ್ಬೋದು, ದರ್ಗಾ ಇರ್ಬೋದು, ಅದರಿಂದ ಅದು ಭಾಳ ಹೆಸರನ್ನು ಪಡೆದಿರ್ತಕ್ಕಂಥದ್ದು. ಇದು ಚಿಕ್ಕಮಗಳೂರು ಜಿಲ್ಲೆಯ ಸುಂದರವಾದ ಬೆಟ್ಟಗಳಲ್ಲಿ ಒಂದು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಈ ಸುಂದರ ತಾಣ ಹಲವಾರು ವಿಷಯಗಳಿಗೆ ಪ್ರಸಿದ್ಧ ಆಗಿದೆ.
ಇದಕ್ಕೆ ಬಾಬಾ ಬುಡನ್ಗಿರಿ ಅಂತ ಯಾಕೆ ಹೆಸರು ಬಂತು ಅನ್ನೋದಕ್ಕೆ ಒಂದು ಸ್ವಾರಸ್ಯಕರವಾಗಿರ್ತಕ್ಕಂಥ ಕಥೆನೂ ಇದೆ. ಒಂದು ಕಾಲದಲ್ಲಿ ಕಾಫಿ ನಮ್ಮ ದೇಶದಲ್ಲಿ ಬೆಳೀತಾ ಇರಲಿಲ್ಲ. ಏಕೆಂದರೆ ಅದನ್ನು ಬೆಳಿಬೇಕಾದ್ರೆ ಕಾಫಿ ಬೀಜ ಬೇಕಾಗಿತ್ತು. ಕಾಫಿ ಬೆಳೀತಕ್ಕಂಥ ದೇಶಗಳು ಕಾಫಿ ಬೀಜವನ್ನು ಬೇರೆ ದೇಶಗಳೇ ತೆಗೆದುಕೊಂಡು ಹೋಗೋದಕ್ಕೆ ಅನುಮತಿ ನೀಡ್ತಾ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ 17ನೇ ಶತಮಾನದಲ್ಲಿ ಸೂಫಿ ಸಂತ ಬಾಬಾ ಬುಡನ್ ಎಂಬರು ಯಮನ್ ದೇಶದಿಂದ ತಮ್ಮ ಚೀಲದಲ್ಲಿ 7 ಕಾಫಿ ಬೀಜಗಳನ್ನು ಬಚ್ಚಿಟ್ಕೊಂಡು ಕಳ್ಳತನದಲ್ಲಿ ಭಾರತಕ್ಕೆ ತಗೊಂಬಂದು ಏನು ಮಾಡಿದರು, ಈ ಬೆಟ್ಟ ಪ್ರದೇಶದಲ್ಲಿ ನೆಟ್ಟು ಬೆಳೆಸಿದರು. ಇಲ್ಲಿನ ವಾತಾವರಣ ಕಾಫಿ ಬೆಳೆಯೋದಕ್ಕೆ ಅತ್ಯಂತ ಸೂಕ್ತವಾಗಿದ್ದರಿಂದ ಅಲ್ಲಿ ಕಾಫಿ ಗಿಡಗಳು ಬೆಳೆದು ಈಗ ಲೋಕ ಪ್ರಸಿದ್ಧಿಯನ್ನು ಪಡೆದಿದೆ. ಚಿಕ್ಕಮಗಳೂರು ಕಾಫಿ ಅಂತಂದರೆ ಅದು ಲೋಕ ಪ್ರಸಿದ್ಧವಾಗಿರ್ತಕ್ಕಂಥ ಕಾಫಿಯಾಗಿದೆ. ಹೀಗಾಗಿ ಈ ಗಿರಿ ಶಿಖರಕ್ಕೆ ಬಾಬಾ ಬುಡನ್ಗಿರಿ ಅಂತ ಹೆಸರನ್ನು ಇಡಲಾಗಿದೆ. ಇಲ್ಲಿ ಈ ಸೂಫಿ ಸಂತನ ದರ್ಗಾ ಇದೆ. ಅದರ ಪಕ್ಕದಲ್ಲೇ ದತ್ತಾತ್ರೇಯರ ಪೀಠನೂ ಸಹ ಅಲ್ಲಿದೆ. ಇಲ್ಲಿರುವ ಗುಹೆಯಲ್ಲಿ ದತ್ತಾತ್ರೇಯ ಸ್ವಾಮಿಯು ತಪಸ್ಸು ಮಾಡಿದ ಅಂತ ನಂಬಲಾಗಿದೆ. 1964ರಲ್ಲಿ ಕರ್ನಾಟಕ ಸರ್ಕಾರ ಈ ಪ್ರದೇಶವನ್ನು ವಕ್ಫ್ ಮಂಡಳಿಗೆ ನೀಡಿತು. ಅಲ್ಲಿದ್ದ ದತ್ತ ಪಾದುಕೆ ಮತ್ತು ನಂದಾದೀಪವನ್ನು ಮುಜರಾ ಇಲಾಖೆಗೆ ನೀಡಲಾಗಿದೆ. ಹೀಗಾಗಿ ಇದು ಹಿಂದೂ ಮತ್ತು ಮುಸ್ಲಿಮರ ಶ್ರದ್ಧಾ ಕೇಂದ್ರವಾಗಿ ಬೆಳೆದು ಬಂದಿದೆ. ಬಾಬಾ ಬುಡನ್ಗಿರಿ ಸಮುದ್ರ ಮಟ್ಟದಿಂದ 1895 ಮೀಟರ್ ಅಂದರೆ 6317 ಅಡಿ ಎತ್ತರದಲ್ಲಿರ್ತಕ್ಕಂಥದ್ದು. ಬೇಸಿಗೆಯಲ್ಲಿ ತಂಪಾದ ವಾತಾವರಣ ಇರುತ್ತೆ. ಇಲ್ಲಿಗೆ ಜನ ಸದಾ ಕಾಲ ಭೇಟಿ ನೀಡ್ತಾ ಇರ್ತಾರೆ. ಇದು ಚಿಕ್ಕಮಗಳೂರಿನಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ಚಂದ್ರದ್ರೋಣ ಪರ್ವತ ಅಂತಲೂ ಸಹ ಕರೀತಾರೆ. ಇಲ್ಲಿ ಹೋಗೋದಕ್ಕೆ ರಸ್ತೆ ನಿರ್ಮಾಣ ಮಾಡಿದೆ, ಒಳ್ಳೆ ರಸ್ತೆ ಇದೆ ಹೋಗ್ಬರೋದಕ್ಕೆ. ಆದರೂ ಕೆಲವರು ಚಾರಣ ಮಾಡ್ತಾರೆ. ಚಾರಣ ಮಾಡೋದಕ್ಕೆ ಇಷ್ಟಪಟ್ಟಂಥವರು ಆರಾಮಾಗಿ ನಡ್ಕೊಂಡು ಹೋಗಿ ಬರ್ತಾರೆ. ಯಾಕೆ ಹೋಗ್ತಾರೆ ಅಂತಂದರೆ ಅಲ್ಲಿನ ಸುತ್ತಲಿನ ಸೌಂದರ್ಯವನ್ನು, ನೈಸರ್ಗಿಕ ಸೌಂದರ್ಯವನ್ನು ಸವಿಬೋದು, ಹಕ್ಕಿಗಳ ಚಿಲಿಪಲಿ ಗಾವನವನ್ನು ಕೇಳಬಹುದು, ಹರಿತಕ್ಕಂಥ ಸಣ್ಣ ತೊರೆಗಳ ಜುಳು ನಾದವನ್ನು ಕೇಳ್ತಾ ಸಾಕ್ತಾ ಇದ್ದರೆ ಆಯಾಸನೇ ಗೊತ್ತಾಗಲ್ಲ. ಹೀಗಾಗಿ ಅನೇಕರು ಚಾರಣವನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಬಾಬಾ ಬುಡನ್ಗಿರಿಯ ತುಂಬ ಹರಡಿಕೊಂಡಿರುವ ಕಾಫಿ ತೋಟಗಳು ಹೇಗೆ ಕಾಣುತ್ತಪ್ಪ ಅಂತಂದರೆ ಭೂರಮೆಗೆ ಹಸಿರು ಹೊದಿಕೆಯನ್ನು ಹೊದಿಸಿದೆಯೇನೋ ಅನ್ನುವ ಭ್ರಮೆ ಮೂಡಿಸುತ್ತದೆ. ಅಷ್ಟು ಸೊಗಸಾಗಿ ನಮಗೆ ಆ ದೃಶ್ಯ ಕಾಣುತ್ತೆ. ಇಲ್ಲಿ ಇನ್ನೊಂದು ವಿಶೇಷ ಅಂತಂದರೆ ಪ್ರತಿ 12 ವರ್ಷಗಳಿಗೊಮ್ಮೆ ಈ ಬೆಟ್ಟದಲ್ಲಿ ನೀಲಿ ಕುರಿಂಜಿ ಅಂತ ಹೂ ಅರಳುತ್ತೆ. ನೀಲಿ ಬಣ್ಣದ ಹೂವುಗಳು. ಇದು ಕೆಲಕಾಲ ಇರೋದರಿಂದ ಅದನ್ನು ನೋಡೋದಕ್ಕೆ ದೇಶದ ನಾನಾ ಕಡೆಗಳಿಂದ ಜನ ಇಲ್ಲಿಗೆ ಬಂದು ಭೇಟಿ ನೀಡ್ತಾರೆ. ಈ ಹೂಗಳು ಬೆಟ್ಟದ ಸೌಂದರ್ಯವನ್ನು ಇನ್ನೂ ಹೆಚ್ಚಿಸುತ್ತವೆ ಹಾಗೂ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ನೆರವನ್ನು ನೀಡ್ತಾ ಇದ್ದಾವೆ. ಮುಳ್ಳಯ್ಯನಗಿರಿಯಿಂದಲೂ ಸಹ ಇಲ್ಲಿಗೆ ಚಾರಣಿಗರು ಬರ್ತಾರೆ. ಇಲ್ಲಿ ಸಮೀಪದಲ್ಲಿ ಅತ್ತಿಗುಂಡಿ ಜಲಪಾತ, ಗದಾತೀರ್ಥ, ನಳ್ಳಿಕಾಯಿ ತೀರ್ಥ ಮತ್ತು ಕಾಮನ ತೀರ್ಥ ಎಂಬ ಜಲಪಾತಗಳು ಸಹ ಇವೆ. ಭೀಮ ಇಲ್ಲಿಗೆ ವನವಾಸಕ್ಕೆ ಬಂದಾಗ ಬಾಯಾರಿಕೆ ಆಯ್ತಂತವನಿಗೆ ತನ್ನ ಗದೆಯಿಂದ ನೆಲಕ್ಕೆ ಬಡಿದಾಗ ತೀರ್ಥ ಉದ್ಭವಿಸ್ತು. ಅಲ್ಲೂ ಸಹ ಒಂದು ತೀರ್ಥ ಉದ್ಭವಿಸೋದ್ರಿಂದ ಅಲ್ಲಿ ಅದನ್ನು ಗದಾ ಕರೀತಾರೆ ಅಂತ ಜನ ನಂಬ್ತಾ ಇದ್ದಾರೆ. ಆಮೇಲೆ ದೇವಾಲಯದ ಬಳಿ 2 ಕಿಲೋಮೀಟರ್ ಪ್ರಯಾಣಿಸಿದರೆ ಗಾಳಿಕೆರೆ ದೇವಾಲಯ ಬಳಿ ಒಂದು ಸುಂದರವಾಗಿರ್ತಕ್ಕಂಥ ಸರೋವರವನ್ನು ಸಹ ನಾವು ನೋಡ್ಬೋದು. ಇಷ್ಟೆಲ್ಲ ವಿಷಯಗಳು ಈ ಒಂದು ಬಾಬಾ ಬುಡನ್ಗಿರಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಬಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ಇದುವರೆಗೆ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಎಂಎನ್ ಸುಂದರ್ರಾಜ್. ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.